ಉತ್ತಮವಾದಂತಹ ಬಾಂಧವ್ಯತೆ ಇದೆ. ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಕಷ್ಟವೆಲ್ಲವೂ ಸಹ ಕರಗಿ ಸುಖದ ನಿಮಗೊಂದು ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ಮನ್ನು ಕಂಡು ಹೊಟ್ಟೆ ಉರಿ ಪಡುವಂತಹ ಜನಗಳು ನಿಮಗೆ ಸಿಗ್ತವೆ. ಕೆಟ್ಟ ದೃಷ್ಟಿಯನ್ನು ಹಾಕುವಂಥ ಜನಗಳು, ಇಲ್ಲ ಸಲ್ಲದ ಮಾತುಗಳನ್ನಾಡುವಂತಹ ಸಂಬಂಧಿಕರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಮುಂದೆ ತುಂಬ ಹೊಗಳಿಕೆ ಮಾಡ್ತಾರೆ. ಹಿಂದೆ ಹೋಗ್ತಿದ್ದಂಗೆ ನಮಗೆಷ್ಟು ಹೊಗಳಿಕೆ ಮಾತನಾಡಿದ್ರೂ ಅದಕ್ಕೆ ತ್ರಿಬ್ಬಲ್ ಅಷ್ಟು. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ. ಮಕರ ರಾಶಿಗೆ ನೋಡಿ 7.5 ಬದಲಾವಣೆಗಳಾಯಿತು. 7.5 ಬದಲಾವಣೆಗಳಾದರೂ ಸಹ ಆ ಜನ್ಮರಾಶಿನಲ್ಲಿ ಒಂದಲ್ಲ ಒಂದು ಗೊಂದಲಮಯ ವಾತಾವರಣಗಳು, ಕಷ್ಟದ ವಾತಾವರಣಗಳು, ಆರೋಗ್ಯದ ನಷ್ಟಗಳೆಲ್ಲವೂ ಸಹ ಕಾಡ್ತಾ ಇತ್ತು. ಇದೆಲ್ಲ ಮುಗಿದು ಇನ್ನೇನು ಶುಭ ದಿನಗಳು ಆರಂಭವಾಯಿತು ಅಂತ ಅಂದಾಗ ಎಲ್ಲವೂ ಶುಭ ದಿನಗಳು ಆರಂಭವಾಗಿದೆ. ನಿಮಗೀಗ ಉತ್ತಮವಾದಂಥ ವ್ಯವಹಾರ ನಡೀತಾ ಇದೆ. ಉತ್ತಮವಾದಂತಹ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಫಲತೆಯನ್ನು ಕಾಣ್ತಾ ಇದೆ. ನಿಮಗೆಲ್ಲ ಉತ್ತಮವಾದಂತಹ ಬಾಂಧವ್ಯತೆ ಇದೆ. ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಕಷ್ಟವೆಲ್ಲವೂ ಸಹ ಕರಗಿ ಸುಖದ ಒಂದು ಸನ್ಮಾರ್ಗ ನಿಮಗೆ ಸಿಗುವಂಥ ವಾತಾವರಣಗಳು ನಿಮಗೆ ಈಗ ದೊರಕ್ತಾ ಇದೆ. ಇದೆಲ್ಲವೂ ಆಗಬೇಕಾದ್ರೆ ನಿಮಗೊಂದು ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ಮನ್ನು ಕಂಡು ಹೊಟ್ಟೆ ಉರಿ ಪಡುವಂತಹ ಜನಗಳು ನಿಮಗೆ ಸಿಗ್ತಾರೆ. ಈಗ ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ವ್ಯವಹಾರದಲ್ಲಿ ನಡೆಯುವಂಥ ಅನುಕೂಲತೆಗಳನ್ನು ಇದೆಲ್ಲವೂ ಕಂಡು ಹೊಟ್ಟೆ ಉರಿ ಪಡುವಂಥ ಜನಗಳು, ಕೆಟ್ಟ ದೃಷ್ಟಿಯನ್ನು ಹಾಕುವಂಥ ಜನಗಳು, ಇಲ್ಲ ಸಲ್ಲದ ಮಾತುಗಳನ್ನಾಡುವಂತಹ ಜನಗಳು, ನಿಮ್ಮ ಬೆಳವಣಿಗೆಯನ್ನು ಸಹಿಸಲಾಗದ ವ್ಯಕ್ತಿಗಳು, ಏನೇನೋ ಮಾತನಾಡುವಂಥ ಜನಗಳು ನಿಮಗೆ ಖಂಡಿತವಾಗಿ ಸಿಗ್ತಾರೆ, ಖಂಡಿತವಾಗಿ ಇರ್ತಾರೆ. ಆದ್ದರಿಂದ ಈ ಜೂನ್ ತಿಂಗಳು ನೀವು ಏನೇ ವ್ಯವಹಾರಗಳನ್ನು ಮಾಡಿದ್ರೂ ಸಹ ಆದಷ್ಟು ಸಹ ತೋರಿಕೆಯನ್ನು ಕಡಿಮೆ ಮಾಡಿಕೊಂಡು ಗೋಪ್ಯತೆಯನ್ನು ಹೆಚ್ಚಾಗಿ ಕಾಪಾಡಿಕೊಳ್ತಾ ಆದಷ್ಟು ಸಹ ಎಲೆಮರೆಕಾಯಿ ರೀತಿಯಲ್ಲಿ ಸ್ವಲ್ಪ ವ್ಯವಹಾರಗಳನ್ನು ಮಾಡುವಂಥದ್ದು ಉತ್ತಮ. ಯಾವುದೇ ಒಂದು ಪ್ರಯತ್ನವನ್ನು ಮಾಡಿ ಹಣಕಾಸಿನ ಹೂಡಿಕೆ, ಮನೆ ತೆಗೆದುಕೊಳ್ತಿರೋ, ಒಂದು ಜಮೀನು ತೆಗೆದುಕೊಳ್ತಿರೋ, ಒಂದು ಸೈಟ್ ತೆಗೆದುಕೊಳ್ತಿರೋ, ಒಂದು ವಾಹನ ತೆಗೆದುಕೊಳ್ತಿರೋ, ಏನನ್ನು ತೆಗೆದುಕೊಂಡ್ರೂ ಸಹ ಆದಷ್ಟು ಸಹ ಅದನ್ನು ಹೊರಗಡೆ ಪ್ರಪಂಚಕ್ಕೆ ಜಾಸ್ತಿ ತೋರಿಕೆಯನ್ನು ಮಾಡಿಕೊಳ್ಳದೆ ಆದಷ್ಟು ಸಹ ಸಂಬಂಧಿಕರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಇನ್ನೂ ಅನುಕೂಲ. ಸಂಬಂಧಿಕರೆಲ್ಲರೂ ಸಹ ಈ ರಾಶಿಯವರು ನೀವು ನೋಡಿ ಮುಂದೆ ತುಂಬ ಹೊಗಳಿಕೆ ಮಾಡ್ತಾರೆ. ಹಿಂದೆ ಹೋಗ್ತಿದ್ದಂಗೆ ನಮಗೆಷ್ಟು ಹೊಗಳಿಕೆ ಮಾತನಾಡಿದ್ರೂ ಅದಕ್ಕೆ ತ್ರಿಬ್ಬಲ್ ಅಷ್ಟು ಕೆಟ್ಟದಾಗಿ ಮಾತನಾಡ್ತಿರ್ತಾರೆ. ಮತ್ತೆ ಅದನ್ನು ಕೇಳೋಕೆ ಹೋದಾಗ ಮತ್ತೊಂದು ಗಲಾಟೆ, ಗೊಂದಲ. ಅದಕ್ಕೆ ಈ ಯಾವುದೂ ಸಹ ಸಂಬಂಧಿಕರಲ್ಲಿ ಜಾಸ್ತಿ ತೋರಿಕೆಯನ್ನು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಸಹ ಗೋಪ್ಯತೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ, ಜೊತೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ದೃಷ್ಟಿದೋಷವೊಂದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಲಾಭದಾಯಕವೇ. ನಿಮ್ಮ ಪ್ರಯತ್ನವೆಲ್ಲವೂ ಸಹ ಸಫಲತೆಯನ್ನು ಕಾಣುತ್ತೆ. ಕಷ್ಟ ದಿನಗಳೆಲ್ಲವೂ ಸಹ ಕರಗಿದೆ. ಶುಭ ದಿನಗಳು, ಶುಭ ವ್ಯವಹಾರಗಳು, ಉತ್ತಮವಾದಂತಹ ದಿನಗಳು ಎಲ್ಲವೂ ಸಹ ನಿಮಗೀಗ ಒಂದಲ್ಲ ಒಂದು ದಿನ ಕಳೆದಂಗೆ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳೇ ಬರ್ತಾ ಇದೆ ಹೊರತು ನಷ್ಟದ ವಾತಾವರಣಗಳೇನು ಬರೋದಿಲ್ಲ. ಪ್ರಯತ್ನ ಅಂತೂ ತುಂಬ ಬೇಕು. ಈ ಪ್ರಯತ್ನದಲ್ಲಿ ನಿಮಗೆ ಲಾಭ, ಉತ್ತಮವಾದಂಥ ಯೋಗ ಇವೆಲ್ಲವೂ ದೊರಕುತ್ತೆ. ಇವೆಲ್ಲವೂ ದೊರಕದ ಜೊತೆಯಲ್ಲಿ ನಿಮಗೆ ಈ ಕೆಟ್ಟ ಮಾತುಗಳು ಬರುತ್ತೆ, ಒಂದು ರೀತಿ ಕೆಟ್ಟ ದೃಷ್ಟಿಗಳು ಬರುತ್ತೆ, ದೃಷ್ಟಿ ದೋಷಗಳಿಂದ ಕೂಡಿರ್ತೀರಿ. ನೀವು ಏನಾರು ಮಾಡಬೇಕಾ ಗುರುಗಳೇ? ಖಂಡಿತವಾಗಿ ನೋಡಿ, ಈ ರಾಶಿಯವರು ಆದಷ್ಟು ಸಹ ಒಂದು ಸುದರ್ಶನ ಹೋಮವನ್ನು ಅಥವಾ ಒಂದು ನರಸಿಂಹಸ್ವಾಮಿ ಹೋಮವನ್ನು ಅಥವಾ ಭೈರವನ ಆರಾಧನೆಯನ್ನು, ಚಂಡಿಕಾ ಹೋಮವನ್ನು, ಈ ರೀತಿಯಾದಂಥ ದೃಷ್ಟಿದೋಷವನ್ನು ಪರಿಹಾರವನ್ನು ಮಾಡುವಂತಹ ಪೂಜೆ, ಪುನಸ್ಕಾರ, ಹೋಮ, ಹವನ ಇದನ್ನು ಮಾಡೋದರಿಂದ ನಿಮಗೆ ಸ್ವಲ್ಪ ದೃಷ್ಟಿದೋಷಗಳು ಪರಿಹಾರವಾಗುತ್ತೆ. ರಾಶ್ಯಾಧಿಪತಿಯಾದಂಥವನು ಶನಿಗ್ರಹ. ಯೋಗದಲ್ಲಿ ಈಗ ಶನಿಗ್ರಹ ತುಂಬ ಚೆನ್ನಾಗಿದ್ದಾರೆ. ದೋಷದಲ್ಲಿರುವಂಥವರು ಗುರು ಮತ್ತು ಶುಕ್ರ ಗ್ರಹ. ಆದ್ದರಿಂದ ಈ ಗುರುವಿನ ಆರಾಧನೆ, ಶುಕ್ರನ ಆರಾಧನೆ, ಗುರುವಿನ ಆರಾಧನೆ ಮಾಡಬೇಕು ಅಂತಂದ್ರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲೇ ಮಂಚಾಲಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ. ಮಂಚಾಲಮ್ಮನ ದರ್ಶನ ಮಾಡಿ ಅಲ್ಲೇ ರಾಯರು ನೋಡಿದ್ರೆ ಗುರುವಿನ ದೋಷ, ಶುಕ್ರನ ದೋಷ ಎರಡೂ ಅಲ್ಲಿ ಪರಿಹಾರವಾಗುತ್ತೆ. ಒಂದು ಬಾರಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಒಳ್ಳೆಯದಾಗಲಿ.